3 ವರ್ಷಗಳ ಹಿಂದೆ ಕಟ್ಟಲಾಗಿದ್ದ ಸರ್ಕಾರಿ ಶಾಲೆಯ ಕಟ್ಟಡದ ಮೇಲ್ಛಾವಣಿಯ ಗಾರಿ ಕುಸಿತವಾಗಿದ್ದು ಸ್ವಲ್ಪದರಲ್ಲಿಯೇ ಭಾರಿ ಅನಾಹುತ ತಪ್ಪಿದೆ. ಹಾಗಾದ್ರೆ ಈ ಘಟನೆ ನಡೆದಿರುವುದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಕಳೆದ 3 ವರ್ಷಗಳ ಹಿಂದೆ ಕಟ್ಟಲಾಗಿದ್ದ ಸರ್ಕಾರಿ ಶಾಲೆಯ ಕಟ್ಟಡದ ಮೇಲ್ಛಾವಣಿಯ ಗಾರಿ ಕುಸಿತವಾಗಿರುವ ಘಟನೆ ಮಡಿಕೇರಿಯಲ್ಲಿ ಜರುಗಿದೆ. ಕುಶಾಲನಗರ ತಾಲೂಕಿನ ಕೋಡಿಗೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಜೇನುಕಲ್ಲು ಬೆಟ್ಟದ ಶಾಲೆ ಒಂದರಲ್ಲಿ ಘಟನೆ ಜರುಗಿದೆ. ವಿದ್ಯಾರ್ಥಿಗಳು ಮಂಗಳವಾರ ಮಧ್ಯಾಹ್ನ ಊಟಕ್ಕೆಂದು ಶಾಲೆ ಆವರಣಕ್ಕೆ ಬಂದ ವೇಳೆಯಲ್ಲೇ ದುರ್ಘಟನೆ ಸಂಭವಿಸಿದೆ. ಮಂಗಳವಾರ ಬೆಳಗ್ಗೆಯಿಂದಲೂ ಸುಮಾರು 20ಕ್ಕೂ ಅಧಿಕ ವಿದ್ಯಾರ್ಥಿಗಳು ಶಾಲೆಯ ಕೊಠಡಿಯ ಒಳಗೆ ಪಾಠ ಪ್ರವಚನವನ್ನು ಶಿಕ್ಷಕರೊಂದಿಗೆ ಕೇಳಿಕೊಂಡು ಮಧ್ಯಾಹ್ನ ಬಿಸಿ ಊಟಕ್ಕೆಂದು ಹೊರಬಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಶಾಲೆಯ ಕೊಠಡಿಯ ಮೇಲ್ಛಾವಣಿಯ ಗಾರೆ ದಿಢೀರ್ ಆಗಿ ಕುಸಿದು ಬಿದ್ದಿದ್ದು ಭಾರಿ ಅನಾಹುತವೊಂದು ತಪ್ಪಿದಂತೆ ಆಗಿದೆ. 2021-22ನೇ ಸಾಲಿನಲ್ಲಿ ಈ ಶಾಲೆಯ ಕೊಠಡಿಯ ಕಾಮಗಾರಿಯನ್ನು ಜಿಲ್ಲಾ ಪಂಚಾಯತ್ ಅನುದಾನದ ಸುಮಾರು 10.6 ಲಕ್ಷ ವೆಚ್ಚದಲ್ಲಿ ಕಟ್ಟಡದ ಕಾಮಗಾರಿ ನಡೆಸಲಾಗಿತ್ತು. ಆರಂಭದಲ್ಲಿಯೇ ಈ ಕಟ್ಟಡ ಕಾಮಗಾರಿ ನಡೆಸುವ ವೇಳೆಯಲ್ಲಿ ಕಳಪೆ ಗುಣಮಟ್ಟದ ಕಾಮಗಾರಿ ನಡೆಸಲಾಗಿತ್ತು ಎಂದು ಸ್ಥಳೀಯರು ಆರೋಪಿಸಿದರು. ಹಾಗೂ ಕೂಡಲೇ ದುರಸ್ತಿ ಕಾರ್ಯ ಮಾಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮಾಡಿದ್ರಾ? ಏನ್ ಮಾಡಿ ಕೊಡ್ತಾರಂತ ಮತ್ತೆ ಪ್ಲಾಸ್ಟಿಕ್ ಸರಿ ಮಾಡಿಸ್ತೀವಿ. ಪ್ರಸಾದ ಈಗ ಬಂದು ನೋಡ್ಕೊಂಡು ಹೋಗ್ತಾರಾ? ಸರಿ ಸರ್ ಈಗ ಆಯ್ತು, ಮಾಡ್ತೀನಿ ಸರ್, ಮಾಡ್ತೀನಿ. ಇಲ್ಲಿ ಇದು ನೋಡಿ, ಹೋಗಲಿ ಬಟ್ ಸದ್ಯಕ್ಕೆ ಆಗಿದ್ರೆ ಹೊಸ ಕೊಠಡಿಗೆ ಅಪ್ಲೈ ಮಾಡಿದ್ರೆ ಅರ್ಜಿ ಹಾಕ್ಬಿಟ್ರು. ಅದೇ ಕೊಠಡಿಗೆ ಹೋಗ್ತಾರೆ ಸಾಲಿಗೆ ಇಲ್ಲ, ಇದು ಫುಲ್ ಬಿಡೋದಂತ ಚಂದ್ರ ಬನ್ನಿ. ಕಾಸ್ಟಿಂಗು ಮಾಸ್ಟಿಂಗು ಹೊರಗಡೆ ಬರ್ತಿ ಸುತ್ತ ಸುತ್ತ ಕಾಟ್ಬಿಟ್ರೆ ಇಲ್ಲಿ ಅಲ್ಲಿ ಒಂದಿದೆ ಕೊಲ್ಸ ಅದೇ ಸೌಂಡ್ ನಮ್ಗೆ ಎಲ್ಲ ಕೂತಿದೆ ಸರ್. ಮೀಟಿಂಗ್ ಸರ್ ಇಟ್ಟಿರ್ಬೋದು. ಅದ ಇವನು ನನಗೆ ಹಂಗೆ ಹೊರಗಡೆ ಕಸಿ ನನಗೆ ಜೀವನ ಸುಮ್ಮನೆ ಯಾಕೆ ಯಾವ
ನನಗೆ ಒಂಥರ ಫೌಂಡೇಶನ್ ಪ್ಲಾಸ್ಟಿಕ್ ಗೊತ್ತೇನೋ ಬೆಡಿಗಳ ಫೌಂಡೇಶನ್ ಕೂತಲ್ಲ ಅದು ಮನೆ ಹಿಂಗಿದ್ದು ಸ್ವಲ್ಪ ಹಿಂಗಾಯ್ತು ಅದಕ್ಕೆ ಸೀರೆ ಕಿತ್ತೋಗಿದ್ದು ಇದು ಯಾವತ್ತೂ ಆಗ ಅಲ್ಲ ಅದಕ್ಕೆ ಈ ತರ ಪ್ಲಾಸ್ಟರ್ ಮಾಡಿ ಅಂತ ಹೇಳಿರ್ತಾರ ಎಲ್ಲ ದುಡ್ಡು ಇಸ್ಕೊಂಡು ಬಿಲ್ ಮಾಡೋದು. ಅಲ್ಲ ಪ್ಲಾಸ್ಟರ್ ಬೇಡ ಬಿಡಿ ಆಗ ಕಟ್ಟಡನ ಡೆಮಲಿಷ್ ಮಾಡಿ ಬಿಡಿ. ಇನ್ನೇನು ಸರ್ಕಾರ ದುಡ್ಡು ನೋಡಿ ಇಲ್ಲಿ ಜನಗಳೆಲ್ಲ ಮಕ್ಕಳು ತಗೊಂಡಿದ್ದಾರೆ ಅನಾಹುತ ಆದ್ರೆ ಅವ್ರು ಆಯ್ತಿದ್ರೆ ಅವ್ರು ಬಂದು ಸ್ಟಾರ್ಟ್ ಮಾಡಿ ಹೋಗ್ತಾರೆ. ಕೆಲಸ ಕೆಲಸಕ್ಕೆಲ್ಲ ಬರೀ 2 ವರ್ಷಕ್ಕೆ 10,000 ರೂಪಾಯಿ ಪೇಮೆಂಟ್ ಮಾಡ್ತಾರೆ. ಇವ್ರು ಏನು ಇಂಜಿನಿಯರ್ಗೆಲ್ಲ ದುಡ್ಡು ಇಸ್ಕೊಬಿಟ್ಟು ಬಿಲ್ ಮಾಡಿಕೊಟ್ಟು ಬಿಡೋದು. ಮಂದ ಹೊಡೆದದು ಲೆವೆಲ್ ತಗೊಳಕ್ಕೆ ಮಂದ ಮಾಡೋದು ತಪ್ಪ. ಅದು ಕ್ರ್ಯಾಕ್ ಬಂದು ಸಾಗಣೆ ಬಿದ್ದೋಗಿರೋದು. RCC ಏನೋ ಸರಿಯಾಗಿ ನಿಲ್ಸಿಲ್ಲ ಕರೆಕ್ಟ್ ಆಗಿ ಹಾಕಿರ್ತಾರ. ಬಿದ್ದಿರೋದು ಇದು ಫೋರ್ಸಿಗೆ ಅಂದ್ರೆ ಇದು ವೈಬ್ರೇಷನ್ ಆಗಿದೆ ಅಂತ. ಅದು ಫೋರ್ಸಿಗೆ ಸ್ವಲ್ಪ ಶೇಕ್ ಆಗಿದೆ ಇದು. ಹಾಗಾಗಿ ಗೊತ್ತಿ 21 ದೇವರಿದ್ದಂಗೆ ಬಿಡ. ಅದು ಬೀಳ್ತದೆ. ನಾವು ಹೊರಗಡೆ ಬಂದಿವಪ್ಪ. ನೋಡಿ ಜಸ್ಟ್ ಬೀಳ್ತದ ಎಲ್ಲ ಫುಲ್ ನೋಡಿ ಪಂಚಾಯತಿ ಸದಸ್ಯೆ ಜಯಶೀಲಾ ಅಂತೇಳಿ ಇಲ್ಲಿ ಜೈನ್ಕಲ್ಬೆಟ್ಟು ಸ್ಕೂಲಲ್ಲಿ ಈಗ 21ನೇ 22ನೇ ಸಾಲಿನಲ್ಲಿ ಬಿಲ್ಡಿಂಗ್ ಆಗಿರೋದು. ಇದು ಶಾಲೆಗೆ ಕಟ್ಟಡ ಆಗಿರೋದು. ಈಗೆಲ್ಲ ಮೇಲ್ಛಾವಣಿ ಎಲ್ಲ ಕುಸಿದು ಸದ್ಯಕ್ಕೆ ಮಕ್ಕಳಿರಲಿಲ್ಲ. ಅದು ಆಫೀಸ್ ರೂಮ್ ಆಗಿರೋದ್ರಿಂದ ಟೀಚರ್ಸು ಊಟ ಮಾಡಿ ಹೊರಗಡೆ ಅವಾಗ ತಾನೇ ಬಂದಿದ್ರಂತೆ. ಆಗ ಕುಸಿದಿದೆ. ಯಾರಿಗೂ ಏನು ಹಾನಿ ಆಗಿಲ್ಲ. ಇದನ್ನು ಆದಷ್ಟು ಬೇಗ
ಇದಕ್ಕೆ ಸಂಬಂಧಪಟ್ಟ ಇಂಜಿನಿಯರು ಮತ್ತು ಕಾಂಟ್ರಾಕ್ಟರ್ ಬಂದು ಹೊಸ್ದಾಗೆ ಕಟ್ಟಡ ಮಾಡಿಕೊಡ್ಬೇಕು ನಮಗೆ. ನೀವೆಲ್ಲ ಬಂದು ಪ್ಯಾಚ್ ಗಿಚ್ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಬಂದು ಹೊಸ್ದಾಗಿ ಬಂದು ಪರಿಶೀಲನೆ ಮಾಡಿ ನೀವು ಅದೇನು ಕ್ರಮ ಕೈಗೊಳ್ಬೇಕು. 10 ಲಕ್ಷ ಚಿಲ್ಲರೆ ತಾಬಿಟ್ಟು ಬರೀ 2021-22ನೇ ಸಾಲಿನಲ್ಲಿ ಒಂದು ನಮ್ಮ ಜೇನ್ಕಲ್ಬೆಟ್ಟ ಶಾಲೆಗೆ ಒಂದು ಆಫೀಸ್ ರೂಮ್ ಅಂತ ಸರ್ಕಾರದಿಂದ ಆದೇಶ ಬಂದು ಅಂತ ಕ್ರಮನ ಕೊಂಡ್ಕೊಂಡು ತಕ್ಕನಾಗಿ ಅವರು ಮಾಡ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಒಬ್ಬರು ಕಾಂಟ್ರಾಕ್ಟರ್ ವಹಿಸ್ಕೊಂಡು ಮಾಡಿ ಕೇವಲ 2 ವರ್ಷ ಆಗಿರೋದು. 2 ವರ್ಷ ಕಳೆದ ತಕ್ಷಣ ಏನಾಗೈತೆ ಅಂದರೆ ಚಾವಣಿ ಬಿದ್ದೋಗೈತೆ. ಆಫೀಸ್ ರೂಮಲ್ಲಿ ಚಾವಣಿ ಬಿದ್ದೈತೆ ಅಂದರೆ ಅಲ್ಲಿ ಮೇಡಮು ಅದೇ ತಕ್ಷಣ ಊಟ ಮಾಡಿ ಹೊರಗಡೆ ದಾಟೋಗಿದ್ದಾರೆ. ಮಕ್ಕಳು ಬಂದಿದ್ರೆ ಏನು ಗತಿ ಆಯ್ತಿತ್ತು. ಚಾವಣಿ ಬಿದ್ದಾಗ ಅದ್ರ ಚೂಪುಗಳು ಬಿದ್ದಿದ್ರೆ ಎಷ್ಟು ಮಕ್ಕಳನ್ನ ಹಾಸ್ಪಿಟ್ಲಿಗೆ ಕಳಿಸ್ಬೇಕಾಗಿತ್ತು ಅಂದರೆ ಇವತ್ತು ಬದುಕಿ ಉಳಿತಿದ್ವು ಅನ್ನೋದು ನಮಗೆ ಭಯ ಆಗೈತೆ. ಬಡವ್ರ ಮಕ್ಕಳು ಎಲ್ಲೂ ಅಲ್ಲ, ನಾವು ದೂರ ಇಲ್ಲೇ ಒಂದು ಸ್ವಲ್ಪ ದೂರದಲ್ಲಿ ಜೋಳದ ಹೊಲದಲ್ಲಿ ಕೆಲಸ ಮಾಡ್ತಿದ್ದೀವಿ, ಗೊಬ್ಬರ ಹಾಕ್ತಿದ್ದೀವಿ, ಏನು ಡಮಾರ್ ಅಂತ ಸೌಂಡು. ಆ ಸೌಂಡ್ ಬಂದ ತಕ್ಷಣ ಓಡೋಡ್ ಬಂದ್ವು ನಾವು ಎಲ್ಲ ಬಂದು ಗೌರ್ಮೆಂಟ್ ಶಾಲೆಗೆ ಮಕ್ಕಳನ್ನ ಕಳಿಸ್ಬೇಕು ಅಂತ ಅಂದ್ಬಿಟ್ಟು ನಾವು ಬಡವರು ಗೌರ್ಮೆಂಟ್ ಶಾಲೆಯಲ್ಲಿ ಓದಲಿ, ನಮ್ಮ ಮಕ್ಕಳು ಚೆನ್ನಾಗಿರಲಿ, ಗೌರ್ಮೆಂಟ್ ಶಾಲೆ ನಮ್ಮ ಊರಿಗೆ ಒಂದು ಶಾಲೆ ಬೇಕು ಅಂತ ನಾವು ಬಯಸ್ತೀವಿ. ಅದೇ ಪ್ರೈವೇಟ್ ಶಾಲೆ ಈಗ ಹಿಂಗಾಗಿದ್ರೆ ಅವ್ರಿಗೆ ಹೊಣೆ ಆಗ್ಬೇಕಾಯ್ತು. ಇದು ಗೌರ್ಮೆಂಟ್ ಶಾಲೆ ಅಲ್ವಾ, ಯಾರು ಕೇಳಲ್ಲ ಹೇಳಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ಕಳಪೆ ಕಾಮಗಾರಿ ಆಗೈತೆ. ಇದೊಂದು ಕಾಮಗಾರಿನ ನಡೆಸಿದವ್ರ ಮೇಲೆ ಕರೆಸಲೇಬೇಕು. ಅವ್ರು ಕರೆಸಿ ಅವ್ರ ಮಕ್ಕಳು ಇಲ್ಲಿ ಓದ್ತಿದ್ರೆ ಅವ್ರಿಗೆ ಭಯ ಬಂದಿರೋದು. ಯಾವುದೇ ಒಂದು ಕೆಲಸ ಆಗಲಿ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಅಂದ್ಬಿಟ್ಟು ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಮನವಿ ಮಾಡ್ಕೊಡ್ತೀನಿ. ಇದನ್ನು ಮೆತ್ತಮಣ್ಣು ಮಾಡಿ ಗಾರೆ ಎಲ್ಲ ಹಾಕ್ತೀವಿ ಅಂತಂದರೆ ನಾವಿಲ್ಲಿ ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸೋದಿಲ್ಲ. ದಯವಿಟ್ಟು ನಾ ಹೇಳ್ತೀನಿ, ಈ ಆಫೀಸ್ ರೂಮ್ನ ಫುಲ್ಲು ಡಮಿನೇಷನ್ ಮಾಡಬೇಕು. ಸುತ್ತ ಸರೌಂಡಿಂಗ್ ಎಲ್ಲ ಫುಲ್ ಅದು ಕ್ರ್ಯಾಕ್ ಬಂದೈತೆ. ಫುಲ್ಲು ಭೂಮಿನೇ ಓಪನ್ ಆಗಿ ಹೂ ಚಟ್ಟಿ ಹೊಡೆದಾಗೈತೆ. ಸುತ್ತ ಗೋಡೆ ಎಲ್ಲ ಕ್ರ್ಯಾಕ್ ಬಂದೈತೆ. ಇದು ಫೌಂಡೇಶನ್ನು ಭದ್ರ ಇಲ್ಲದಕ್ಕೆ ಚಾವಣಿ ಬಿದ್ದೋಗಿರೋ ಕಾರಣ. ಮ್ಯಾಗಡೆ ಫೌಂಡೇಶನ್ ಏನಾಗೈತೆ ಅಂದರೆ ಕೆಳಗಡೆ ಕೂತ ತಕ್ಷಣ ಹಿಂಗಿದ್ದು ಹಿಂಗೆ ಆಗೋಗಿ ಚಾವಣಿ ಬಿದ್ದೈತೆ. ದಯವಿಟ್ಟು ಮಕ್ಕಳಿಗೇನು ತೊಂದರೆ ಆಗಿಲ್ಲ, ಅದ್ರ ದಸಿಂದ ನಾವು ಅನ್ಕೋತೀವಿ. ಮೊದಲು ಈ ಡಮಿನೇಷನ್ ಮಾಡ್ಬೇಕು ಸಾಯ್ತಾ. ನಾಳೆ ದಿನ ಮಕ್ಕಳೇನಾರು ಅಲ್ಲಿ ಮಾಸ್ಟ್ರೇ ಆಗಲಿ ಮಕ್ಕಳಲ್ಲಿ ಹೊರಗಡೆ ತಿರುಗಾಡ್ತಾ ಇರೋದು ಕಂಡು ಏನಾರು ಅನಾಹುತ ಆದರೆ ನಾವು ನಾಳೆಯಿಂದನೇ ಮಕ್ಕಳನ್ನ ಶಾಲೆಗೆ ಕಳ್ಸೋದಿಲ್ಲ ಸಾ. ಈ ಡಮಿನೇಷನ್ ಮಾಡಲೇಬೇಕು.